ಡಿಯರ್ ಕಾಮ್ರೇಡ್ಸ್, ನಾಡಿನ ಸಮಸ್ತ ಜನತೆಗೆ ನಿಮ್ಮ ಮನೆಮಗ ಹರೀಶ್ ಗೌಡ ಮಾಡುವ ನಮಸ್ಕಾರಗಳು. ಈ ದಿನದ ವಿಷಯ ಜೆನ್ ಜಿ ಜಿರಳೆ ಜನತಾ ಪಾರ್ಟಿ ಆನ್ಲೈನ್ ಪಾರ್ಟಿ. ಇದರ ಒಂದು ಮುಖ್ಯ ಉದ್ದೇಶವೇನು? ಇದರ ಮುಖ್ಯ ಉದ್ದೇಶ ಅನ್ಎಂಪ್ಲಾಯ್ಮೆಂಟ್ ಯೂತ್ಸ್. ಜೆನ್ ಜಿ ಅಂತ ಅಂದರೆ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಕಂಪ್ಯೂಟರ್ ಯುಗದ 1997ನೇ ಇಸ್ವಿ ನಂತರ ಹುಟ್ಟಿರುವ ಮಕ್ಕಳನ್ನು ಜೆನ್ ಜಿ ಅಂತ ಘೋಷಿಸಿದ್ದಾರೆ. 97ರ ನಂತರ ಮಕ್ಕಳು ಕಂಪ್ಯೂಟರ್ ಯುಗದಲ್ಲಿ, ಮೊಬೈಲ್ ಯುಗದಲ್ಲಿ ಮುಳುಗೋಗಿದ್ದಾರೆ. ಅವರ ವಿಷಯ ಏನು ಅಂತಂದರೆ, ನಾವು ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ನಾವು ಫಾಲೋವರ್ಸ್ನ ಮಾಡ್ಕೋತೀವಿ, ಯಾರು ಅನ್ಎಂಪ್ಲಾಯ್ಮೆಂಟ್ ಇದ್ದೀವಿ, ಸೋಂಬೇರಿತನದಿಂದ ಇದ್ದೇವೆ ಅಂತ ಯಾರು ಸೋಂಬೇರಿತನದಿಂದ ಇದ್ದೀರಿ ಅಂತ ಯಾರು ಜಡ್ಜ್ ಹೇಳಿದ್ರು ಅಂತ ಹೇಳ್ತಾರೆ. ಅಂಥವ್ರನ್ನೆಲ್ಲ ಕರೆ ಕೊಟ್ಟು ಜೆನ್ ಜಿ ಅಂತ ಇವರು ಜಿರಳೆ ಜನತಾ ಪಾರ್ಟಿ ಅನ್ನೋದಕ್ಕೆ ನಮ್ಮನ್ನು ಫಾಲೋ ಮಾಡಿ ನಾವು ಒಂದು ಸರ್ಕಾರಕ್ಕೆ ಕ್ವಶನ್ಗಳನ್ನು ಕೇಳೋಣ ಅಂತ ಇವರು ಒಂದು ಗ್ರೂಪ್ನ ಇದರಲ್ಲಿ ಹೇಳ್ಕೊಂಡಿದ್ದಾರೆ. ಇವರ ಉದ್ದೇಶ ಏನು ಅಂದರೆ ಅನ್ಎಂಪ್ಲಾಯ್ಮೆಂಟು. ಇವರು ಯಾವುದೇ ಸರ್ಕಾರವನ್ನು ರಚಿಸೋದಾಗಲಿ ಅಥವಾ ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡೋದಾಗಲಿ ಇನ್ಯಾವ ಉದ್ದೇಶನೂ ಇವ್ರದ್ದಿಲ್ಲ. ಹಾಗಾಗಿ ಇವರ ಉದ್ದೇಶ ಏನು ಅಂತಂದರೆ ಅನ್ಎಂಪ್ಲಾಯ್ಮೆಂಟು. ನಾವು ಇಷ್ಟು ದಿನ ಸುಮ್ಮನೆ ಕೂತಿದ್ವಿ, ಹಾಗಾಗಿ ಟೈಮ್ ಪಾಸ್ ಆಗ್ತಾಯಿತ್ತು. ಯಾರೋ ಜಡ್ಜ್ ಸಾಹೇಬರು ಒಂದು ಪೇಪರ್ ಲೀಕ್ಔಟ್ ಆದಾಗ ಕೋರ್ಟ್ನಲ್ಲಿ ನಮಗೆ ನೀವೆಲ್ಲ ಸೋಂಬೇರಿಗಳು ಅಂತ ಹೇಳ್ಬಿಟ್ರು. ಆದ್ದರಿಂದ ನಾವು ಈ ಥರ ಒಂದು ಪಾರ್ಟಿನ ಕ್ರಿಯೇಟ್ ಮಾಡಿದ್ದೀವಿ, ಆನ್ಲೈನ್ ಪಾರ್ಟಿನ ಇನ್ಸ್ಟಾಗ್ರಾಮಲ್ಲಿ. ಆದ್ದರಿಂದ ಅಷ್ಟೊಂದು ಫಾಲೋವರ್ಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯೂತ್ಸ್ಗೆ ನಾನು ಹೇಳ್ತಾ ಇದ್ದೇನೆ, ನೀವು ಅನ್ಎಂಪ್ಲಾಯ್ಮೆಂಟ್ ಆಗೋದಕ್ಕೆ ಏನು ಕಾರಣ? ಓದಿದ್ದೀರಿ, ಬರೆದಿದ್ದೀರಿ, ಎಲ್ಲ ಮಾಡಿದ್ದೀರಿ, ಕಲ್ತಿದ್ದೀರಿ, ಕೈಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನೀವು ಓದಿರೋ ತಕ್ಕಂಥ ಒಂದು ಸರ್ಟಿಫಿಕೇಟ್ಗೆ ಈಕ್ವಲ್ ಪೊಸಿಷನ್ ಆಫ್ ದಿ ಜಾಬ್ ಸಿಗ್ತಾ ಇಲ್ಲ ಅನ್ನೋದು ನಿಮ್ಮ ಉದ್ದೇಶ. ಆದರೆ ನೀವು ಪ್ಲ್ಯಾನ್ ಮೊದಲೇ ಮಾಡ್ಕೊಬೇಕು. ಯಾವ ಕೋರ್ಸ್ಗೆ ಸೇರಿದ್ರೆ ನಿಮಗೆ ಜಾಬ್ ಅಪರ್ಚುನಿಟೀಸ್ ಜಾಸ್ತಿ ಇದೆ, ಸರ್ಕಾರಗಳು ಎಷ್ಟು ಜಾಬ್ ಅಂತ ಕೊಡೋಕ್ಕೆ ಸಾಧ್ಯ, ಸರ್ಕಾರಿ ಜಾಬ್ಗಳು ಎಷ್ಟಿದೆ. ಆ ಥರ ಆಗಿದ್ದರೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಎಲ್ಲ ಯಾಕೆ ಬರಬೇಕಾಗಿತ್ತು? ಸಪರೇಟು ಸರ್ಕಾರ ಬಿಟ್ಟು ಸಪರೇಟು ಇಂಡಸ್ಟ್ರೀಸ್ ಎಲ್ಲ ಯಾಕೆ ಬೇಕಾಗಿತ್ತು? ತಾವು ಹುಡುಕೋಬೇಕು. ಅಥವಾ ನೀವು ಜೆನ್ ಜಿ ಅಂತ ಆ್ಯಪ್ ಮಾಡಿಕೊಂಡು ಅಷ್ಟೊಂದು ಜನನ ಫಾಲೋವರ್ಸ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮಲ್ಲೇ ಒಂದು ಜಾಬ್ ಕ್ರಿಯೇಷನ್ ಮಾಡುವಂಥ ಶಕ್ತಿ ಏನಾದ್ರು ಇದ್ದರೆ ನೀವು ಮಾಡಿ. ಯಾವುದಾದ್ರು ಜಾಬ್ ಮಾಡಬೇಕು, ಅನ್ಎಂಪ್ಲಾಯ್ಮೆಂಟು ಅಂತ ಹೇಳ್ತಾ ಇದ್ದೀರಿ, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ನ ನೀವು ಅಡಾಪ್ಟ್ ಮಾಡ್ಕೋತಾ ಇದ್ದೀರಿ. ನೀವೇ ಒಂದು ಬ್ಲೂ ಪ್ರಿಂಟ್ ಮಾಡಿ, ಜಾಬ್ ಸಿಗೋಂಥದ್ದನ್ನ ಹುಡುಕಿ, ಅನ್ಎಂಪ್ಲಾಯ್ಮೆಂಟ್ಗೆ ಜಾಬ್ ಸಿಗೋಂಥದ್ದನ್ನ ಹುಡುಕಿದಾಗ ನಿಮ್ಮ ಕೆಲಸ ಸಾಲ್ವ್ ಆಗುತ್ತೆ. ಅಥವಾ ಸರ್ಕಾರದ ಮುಖಾಂತರನೇ ತಾವು ಮಾಡಬೇಕು, ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ, ನೀವೇಂದ್ರೆ ಈ ಥರ ಹೇಳ್ತಾ ಇದ್ದೀರಾ ಅಂತ ಅಂದರೆ ನೀವು ಸರ್ಕಾರದೊಳಗಡೆ ಪಾಲಿಟಿಕ್ಸ್ ಒಳಗಡೆ ನೀವು ಬರಬೇಕು. ಪಾಲಿಟಿಕ್ಸ್ ಒಳಗಡೆ ಬಂದು ನಿಮ್ಮಲ್ಲಿ 224 ವಿಧಾನಸಭಾ ಕ್ಷೇತ್ರದ ಮೆಂಬರ್ಸ್ಗಳನ್ನ ನೀವು ಹಾಕಬೇಕು, ಸಮಿತಿಗಳನ್ನ ರಚಿಸಬೇಕು, ಒಂದೊಂದು ಕ್ಷೇತ್ರವಾರು ಹೋಗಬೇಕು, ಜನಗಳ ಹತ್ರ ಹೋಗ್ಬೇಕು. ನಿಮ್ಮ ಮನೇಲಿ ಎಷ್ಟು ಜನ ಅನ್ಎಂಪ್ಲಾಯ್ಮೆಂಟ್ ಹುಡುಗರು ಇದ್ದಾರೆ, ಜಾಬ್ ಯಾವುದಕ್ಕೆ ಸಿಕ್ಕಿಲ್ಲ ಏನು ಅಂತ ನೀವು ಎಲ್ಲನೂ ಮಾಹಿತಿಯನ್ನು ಪಡ್ಕೋಬೇಕು. ತದನಂತರ ತಮ್ಮ ಕ್ಯಾಂಡಿಡೇಟ್ನ ಆ ಕ್ಷೇತ್ರವಾರು
ಇದಕ್ಕೆ ಹಾಕಿ ನೀವು ಗೆಲ್ಲಿಸ್ಕೊಂಡು ಆಮೇಲೆ ವಿಧಾನಸೌಧದಲ್ಲಿ ತಾವೇನು ಮಾಡಬೇಕು, ನಿಮ್ಮ ಪ್ರಾಬ್ಲಮ್ನ ಮಂಡಿಸ್ಬೇಕು. ಯಾರ ಮುಖಾಂತರ, ಯಾರು ಶಾಸಕನ ಆಗ್ತಾನೋ, MLA ಅಥವಾ MP ಆಗ್ತಾನೋ ಅವನ ಮುಖಾಂತರ ತಮ್ಮ ತೊಂದರೆಗಳು, ಅನ್ಎಂಪ್ಲಾಯ್ಮೆಂಟು ಅಂತ ಹೇಳ್ತಾ ಇದ್ದೀರಿ, ಎಜುಕೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಫಾರಿನ್ಸ್ ನಿಮಗೆ ಎಕ್ಸ್ಪೆಂಡಿಚರ್ ಆಗ್ಬೋದು ಅಥವಾ ಅಬ್ರಾಡ್ನಲ್ಲಿ ನೀವು ಸ್ಟಡಿ ಮಾಡೋಕ್ಕಾಗ್ಬೋದು. ಪ್ರತಿಯೊಂದಕ್ಕೂ ನೀವೇನು ಮಾಡಬೇಕು, ಆ ಮಂಡನೆಯನ್ನು ಮಂಡಿಸಿ ನೀವು ಆರ್ಡರ್ ಪಾಸ್ ಮಾಡಿಸ್ಕೋಬೇಕು. ಅದಕ್ಕೆ ಇದು ಸಂವಿಧಾನ ಅಂತ ಇರೋದು. ನೀವು ಸಂವಿಧಾನ ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಫಾರ್ಮುಲಾ ಹಿಂಗಿದೆ. ನಿಮ್ಮ ಪ್ರಾಬ್ಲಮ್ಸಿಗೆ ಎಷ್ಟೊಂದು ಜನ ಫಾಲೋವರ್ಸ್ ಆದ್ರಲ್ಲ, ಅವರೆಲ್ಲ ಬಂದು ವೋಟ್ ಹಾಕ್ಬೋದಲ್ಲ. ನಿಮ್ಮ 224 ವಿಧಾನಸಭಾ ಕ್ಷೇತ್ರಕ್ಕೆ ತಾವು ನಿಲ್ಲಿಸ್ಕೊಳ್ಳಿ. ಯೂತ್ಸ್ ಎಲ್ಲ ಬಂದಿದ್ದಾರಲ್ಲ ನಿಮ್ಮ ಮೊಬೈಲ್ನಲ್ಲಿ ಫಾಲೋ ಹಾಕ್ಕೊಂಡು, ಒಂದು ಬ್ಲೂ ಪ್ರಿಂಟ್ನ ಮಾಡಿಕೊಂಡು ತಮ್ಮ ಸಮಸ್ಯೆ ಅವ್ರಿವ್ರನ್ನ ಕೇಳಿದ್ರೆ ಆಗೋದಿಲ್ಲ. ತಾವೇ ಬರಬೇಕು, ತಾವೇ ನಿಲ್ಲಬೇಕು, ಜನರ ಸಮಸ್ಯೆ ಕೇಳಬೇಕು, ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಕೇಳಬೇಕು, ನೀರಿನ ಸಮಸ್ಯೆ, ಕರೆಂಟಿನ ಸಮಸ್ಯೆ, ಜನಗಳ ಸಮಸ್ಯೆ, ಪ್ರತಿಯೊಂದು ಆಲಿಸ್ಬೇಕು. ಹಾಸ್ಪಿಟಲು, ರೋಡು, ಏನು ಬೇಕು ನಿಶ್ಚಯವಾದಂಥದ್ದನ್ನ ನೀವು ಮಾಡ್ಬೋದಲ್ಲ. ಎಲ್ಲೋ ಕೂತ್ಕೊಂಡು ನೀವು ಕರೆ ಕೊಟ್ಬಿಟ್ಟು ಅದಾಗಿದ್ದ ತಕ್ಷಣ ನಿಮ್ಮ ಕೆಲಸ ಆಗಿಲ್ಲ. ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿದ್ದೀರಾ, ಯಾಕೆ ಪ್ಲಾಟ್ಫಾರ್ಮ್ ಅದು? ನೀವು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋದಾದರೆ ಬ್ಲೂ ಪ್ರಿಂಟು ನಿಮ್ಮ ಹತ್ರ ರೆಡಿ ಇರಬೇಕು. ಕ್ವಶನ್ ಕೇಳೋದಾದರೆ ನಿಮ್ಮ ಹತ್ರ ಆನ್ಸರ್ ಇರಬೇಕು. ಯಾವುದೇ ಸರ್ಕಾರದವ್ರು ಏನು ಹೇಳ್ತಾರೆ ಅಂತಂದರೆ, ಇಲ್ಲಪ್ಪ ಇಷ್ಟಕ್ಕೆ ಈ ಥರ ಇದೆ, ಇಷ್ಟಕ್ಕೆ ನೀನು ಓದ್ಕೊಂಡು ನಿನ್ನ ಜಾಬನ್ನು ನೀನೇ ಗಳಿಸ್ಕೋಬೇಕು ಅಂತ ಹೇಳ್ತಾರೆ. ನಾವು ಜಾಬ್ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆಗೇನು ಮಾಡ್ತೀರಾ? ಸೊ ಆದ್ದರಿಂದ ನೀವು ಏನಾದ್ರು ದೇಶದಲ್ಲಿ ಚೇಂಜಸ್ನ ತರಬೇಕು ಅಂತಂದರೆ, ನನ್ನ ಉದ್ದೇಶ ನೀವು ನಿಮ್ಮ ಮೆಂಬರ್ಸ್ಗಳನ್ನ ಪಾರ್ಲಿಮೆಂಟಲ್ಲಿ, ವಿಧಾನಸಭೆಗೆ ನಿಲ್ಲಿಸಿ ಪ್ರತಿಯೊಬ್ಬ ಇವ್ರನ್ನ ಕಾರ್ಪೊರೇಷನ್, ಪಟ್ಟಣ, ಪುರಸಭೆ, ಪಂಚಾಯತಿಲೆಲ್ಲ ತಮ್ಮ ಮೆಂಬರ್ನ ಹಾಕಿ ಆ ವ್ಯಕ್ತಿಯನ್ನು ಗೆಲ್ಲಿಸ್ಕೊಂಡು ತಮ್ಮ ರೂಪುರೇಷೆಗಳು ಏನು ಮಾಡಿದ್ದೀರಿ ಅಜೆಂಡಾಗಳನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಫಸ್ಟು ಮಂಡಿಸಿ ಆಮೇಲೆ ಅದು ಕಾರ್ಯರೂಪಕ್ಕೆ ಬರೋಂಥದ್ದು. ಬರೀ ನೀವು ಆ್ಯಪ್ನಲ್ಲಿ ಫಾಲೋವರ್ಸ್ ಮಾಡ್ಕೊಂಬಿಟ್ಟು ಕ್ರಿಯೇಟ್ ಮಾಡಿ ಏನೋ ಮಾಡಿಬಿಟ್ರೆ ಅದು ಆಗೋದಿಲ್ಲ. ಏನೇ ನೀವು ಒಂದು ರೋಡ್ ಮಾಡೋದಕ್ಕೆ, ನೈಸ್ ರೋಡ್ ಆಗಲಿ, ಪ್ರತಿಯೊಂದು ಯಾವುದೋ ಒಂದು ನೀವು ಟೋಲ್ ರೋಲ್ ಮಾಡೋದಕ್ಕೆ 100, 150, 200 ಕೋಟಿ ಬೇಕು ಅಂತಂದರೆ ಕೇಂದ್ರ ಸರ್ಕಾರದ ಆರ್ಡ್ರ್ ಆಗಬೇಕು. ಅದು ಪಾಸ್ ಮಾಡ್ಕೊಳ್ಳೋದಕ್ಕೆ 108 ರೀತಿ ನೀತಿಗಳಿದೆ. ಎಷ್ಟು ಕಿಲೋಮೀಟರ್ಗೂ ಎಷ್ಟು ರೇಡಿಯಸ್ ಅಂತ ಬೇಕು, ಎಷ್ಟು ರೆಡಾರು, ಎಲ್ಲಿಂದ ಎಲ್ಲಿಗೆ ಏನು ಅವಶ್ಯಕತೆ, ಪ್ರತಿಯೊಂದು ನೀವು ಮಂಡಿಸಿ ಅದನ್ನು ಪಾಸ್ ಮಾಡ್ಕೊಂಡಂಗೆ ಮಾತ್ರ ಸಾಧ್ಯ. ಬರೀ ಮಾತಿನಲ್ಲಿ ಇದು ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹೈಕ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಡೆವಲಪ್ ಆಗಿಬಿಡ್ತೀವಿ, ಫಾಲೋವರ್ಸ್ ಆಗಿಬಿಡಿ ಅಂತಂದರೆ ನಾಳೆ ದಿನ ನಿಮ್ಮ ಇದನ್ನು ಯಾರೂ ಕೇಳೋದಿಲ್ಲ. ಆದ್ದರಿಂದ ಜಿ ಯಾರಿದ್ದೀರಿ ತಾವು ಪ್ಲಾನಪ್ನ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಶಕ್ತಿ ಆ ಥರ ಇತ್ತು ಅಂತಂದರೆ ಪಾಲಿಟಿಕ್ಸ್ಗೆ ನೀವು ಬಂದು ನಿಮ್ಮನ್ನು ನೀವು ಗೆಲ್ಲಿಸ್ಕೊಂಡು ಮುಂದಿನ ಕಾರ್ಯಕ್ರಮಗಳನ್ನ ನಾನೇನು ಹೇಳ್ತಾ ಇದ್ದೀನಿ ಅದನ್ನು ತಾವು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಏನೋ ಹುಸಿ ಬಾಂಬನ್ನ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ನಾಲೆಡ್ಜ್ ಇರುತ್ತೆ. ನಾವು ಯಾರನ್ನೂ ಡಿಗ್ರೇಡ್ ಮಾಡ್ತಾ ಇಲ್ಲ. ತಮ್ಮ ಡೆವಲಪ್ಮೆಂಟು ಈ ಥರ ಆಗಲಿ ಅಂತ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ನಾನು ಹರೀಶ್ ಗೌಡ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಭ್ಯರ್ಥಿ ಹಾಗೂ ಮೈಸೂರು ಕೊಡಗು ಲೋಕಸಭೆಯ ಒಬ್ಬ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರಿಂದ ನನಗೂ ಒಂದು 108 ಐಡಿಯಾಗಳಿದೆ. ಅದನ್ನು ತಮ್ಮಲ್ಲಿ ಹೇಳ್ಪಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಲಿಸ್ನರ್ಸ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಬಾಯ್.